ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕುಂಭಮೇಳದಲ್ಲಿ ಸುದ್ದಿಯಾಗಿ ದೇಶದಾದ್ಯಂತ ಗಮನ ಸೆಳೆದವರೆಲ್ಲ ಈಗ ಮತ್ತೊಮ್ಮೆ ಸುದ್ದಿಯಾಗುತ್ತಿದ್ದಾರೆ. ಅದು ವಿವಾಹದ ಕಾರಣಕ್ಕಾಗಿಯೇ ಎಂಬುದು ಮತ್ತೊಂದು ಕಾಕತಾಳೀಯವಾಗಿದೆ. ಕುಂಭಮೇಳದಲ್ಲಿ ಸುದ್ದಿಯಾಗಿ ಖ್ಯಾತಿ ಗಳಿಸಿದ್ದ ಮೊನಾಲಿಸಾ ಇತ್ತೀಚೆಗಷ್ಟೇ ಮುಸ್ಲಿಂ ಯುವಕನನ್ನು ವಿವಾಹವಾಗುವ ಮೂಲಕ ದೇಶದಾದ್ಯಂತ ಸುದ್ದಿಯಲ್ಲಿದ್ದರು. ಕುಂಭಮೇಳದ ಮೂಲಕ ಸುದ್ದಿಯಾಗಿದ್ದ ಮತ್ತೋರ್ವ ಖ್ಯಾತ ವ್ಯಕ್ತಿ ಐಐಟಿ ಬಾಬಾ ಎಂದೇ ಹೆಸರಾಗಿದ್ದ ಅಭಯ್ ಸಿಂಗ್ ರವರು ಈಗ ವಿವಾಹದ ಕಾರಣಕ್ಕಾಗಿಯೇ ಸುದ್ದಿಯಾಗುತ್ತಿದ್ದಾರೆ. ಹೌದು, ಐಐಟಿ ಬಾಬಾ ಎಂದೇ ಕರೆಸಿಕೊಳ್ಳುತ್ತಿದ್ದ ಅಭಯ್ ಸಿಂಗ್ ಈಗ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿದ್ದಾರೆ. ಐಐಟಿ ಬಾಬಾ ಡಿಪ್ರೆಷನ್ನಲ್ಲಿದ್ದ ಬಗ್ಗೆಯೂ ಸಾಕಷ್ಟು ವರದಿಗಳಾಗಿತ್ತು. ಈಗ ಅವರು ಡಿಪ್ರೆಷನ್ನಿಂದ ಹೊರಬಂದು ಬದುಕಿನ ಹೊಸ ಅಧ್ಯಾಯವನ್ನು ಆರಂಭಿಸಿದ್ದಾರೆ ಎಂದು ಮಾಧ್ಯಮದಲ್ಲಿ ಕಾಣಬಹುದು. ವಿಶೇಷ ಎಂದರೆ ಈ ಐಐಟಿ ಬಾಬಾನ ಮನಗೆದ್ದು ಮಡದಿಯಾಗಿರುವುದು ನಮ್ಮ ಕರ್ನಾಟಕದ ಯುವತಿ. ಹೌದು, ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿರುವ ಶಿವ ದೇವಾಲಯದಲ್ಲಿ ಐಐಟಿ ಬಾಬಾ ಹಾಗೂ ಕರ್ನಾಟಕದ ಯುವತಿ ಭೇಟಿಯಾಗಿದ್ದು ಕ್ರಮೇಣ ಪ್ರೇಮಾಂಕುರವಾಗಿತ್ತು. ಈಗ ಅವರು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿದ್ದಾರೆ. ಐಐಟಿ ಬಾಬಾ ಮದುವೆಯ ಸುದ್ದಿ ಹೊರಬಂದ ತಕ್ಷಣ ಇಂಟರ್ನೆಟ್ನಲ್ಲಿ ಕುತೂಹಲ ಹೆಚ್ಚಾಗಿದೆ. ಕರ್ನಾಟಕದ ನಿವಾಸಿ ಪ್ರತೀಕಾ ಐಐಟಿ ಬಾಬಾ ರವರನ್ನು ವರಿಸಿರುವ ಯುವತಿಯಾಗಿದ್ದು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದಾರೆ. ದಂಪತಿಗಳು ಪ್ರಸ್ತುತ ಹಿಮಾಚಲದಲ್ಲಿ ಆಧ್ಯಾತ್ಮಿಕ ಜೀವನವನ್ನು ನಡೆಸುತ್ತಿದ್ದಾರೆ ಮತ್ತು ಸನಾತನ ವಿಶ್ವವಿದ್ಯಾಲಯ ಸ್ಥಾಪನೆಯತ್ತ ಗಮನ ಹರಿಸುತ್ತಿದ್ದಾರೆ. ಇತ್ತೀಚೆಗೆ ಅಭಯ್ ಸಿಂಗ್ ರವರು ತಮ್ಮ ಪತ್ನಿ ಪ್ರತೀಕಾ ಅವರೊಂದಿಗೆ ಹರಿಯಾಣದ ಝಜ್ಜರ್ನಲ್ಲಿರುವ ತಮ್ಮ ಮನೆಗೆ ಹೋಗಿದ್ದಾರೆ ಎನ್ನಲಾಗಿದೆ. ಅದೇನೇ ಇರಲಿ, ಐಐಟಿ ಬಾಬಾ ಎಂದೇ ಕರೆಸಿಕೊಳ್ಳುತ್ತಿದ್ದ ಅಭಯ್ ಸಿಂಗ್ ರವರು ಈಗ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟು ಬದುಕಿನ ಹೊಸ ಅಧ್ಯಾಯವನ್ನು ಆರಂಭಿಸಿದ್ದಾರೆ. ಅವರ ಹೊಸ ಜೀವನವು ಸುಖಕರವಾಗಿರಲಿ ಎಂದು ಹಾರೈಸುತ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಇಂತಹ ಹಲವು ಹೊಚ್ಚ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನನ್ನು ಒತ್ತಿ.